ಅಷ್ಟಕ್ಕೂ ಇದೆಲ್ಲ ಈ ಕಲ್ಯಾಣಿಯಿಂದಾನೆ, ನಿನ್ನಿಂದಾನೆ ಆ ಸಿದ್ದು ಮತ್ತೆ ಮತ್ತೆ ಇಲ್ಲಿಗೆ ಬರ್ತಿರೋದು. ಹಾಗ್ ತಿರ್ಗಿ ಹೀಗ್ ತಿರ್ಗಿ ಯಾವಾಗ್ಲೂ ನನ್ನ ಮಗಳನ್ನ ಯಾಕೆ ದೂಷಣೆ ಮಾಡ್ತೀಯ ದಮಯಂತಿ? ಮತ್ತಿನ್ನೇನಮ್ಮ, ಆ ಸಿದ್ದುಗಿರೋ ಕೋಪ ನನ್ ಮಗನ್ ಮೇಲೆ ಅಲ್ಲ, ನಿನ್ನ ಮಗಳ ಮೇಲೆ. ಅಷ್ಟಕ್ಕೂ ಇಲ್ಲಿ ನಡೀತಿರೋದಕ್ಕೂ ನೀನ್ ಮಾತಾಡ್ತಿರೋದಕ್ಕೂ ಸಂಬಂಧ ಇದೆಯಾ ದಮಯಂತಿ? ಅವನು ಒಂದಕ್ಕೆ 2 ಸಲ ಬಂದಿದ್ದು ಒಡವೆಗಳಿಗೋಸ್ಕರ ಅನ್ಬೇಕು ಅಂತ ಅನ್ನೋದಲ್ಲ. ಕಲ್ಯಾಣಿಗೋಸ್ಕರ ಬಂದ್ರೆ ಸಂಪದಕ್ಕೆ ಯಾಕೆ ಹೊಡೆದೋಗ್ತಾನ ಅವನು? ಆ ಸಂಪದ ಏನಾಗಿತ್ತು ಅಂತ ಎಲ್ರೂ ಭಯ ಪಟ್ಟಿದ್ವಿ. ಅವಳಿಗೆ ಏನೂ ಆಗದೇನೆ ಚೆನ್ನಾಗೇ ಇದ್ದಾಳಲ್ವಾ? ಎಲ್ರೂ ಖುಷಿಯಾಗೇ ಇರಿ, ಯಾಕೆದೆಲ್ಲ? ನಿಜನೇ ಅಲ್ವಾ? ಅವ್ರ ಗಲಾಟೆ ಏನೋ ಅವ್ರು ಮಾಡ್ಕೋತಿದ್ದಾರೆ, ನಮಗ್ ತೊಂದರೆ ಆಗದೆ ಹೋಯ್ತು, ಬಿಟ್ಬಿಡಿ. ಅವ್ರಿಗೇನ್ ನಡೀತು ಅಂತ ಅರ್ಥ ಆಗಿ ಅನುಮಾನ ಬರೋದಕ್ ಮುಂಚೆನೆ ನಾನು ಹೋಗಿ ಆಡಿಷನ್ ಕೊಟ್ಟು ಬರ್ಬೇಕು. ಇದಾದ್ರೂ ನಿಜಾನ? ಇಲ್ಲ ಮೊನ್ನೆ ಫೋನ್ ಮಾಡ್ಬರೋ ಕೇಳ್ದಾಗೆ? ಚಚೆ, ಅದು ಮೋಸ, ಇದು ನಿಜ. ಯಾಕೆ ಅಂದ್ರೆ ಡೈರೆಕ್ಟರ್ ನನ್ನ ಹತ್ರ ಮಾತಾಡಿದ್ರು, ಅವ್ರ ಧ್ವನಿ ನನಗೆ ಚೆನ್ನಾಗಿ ಗೊತ್ತು. ಈ ಟೈಮಲ್ಲಿ ಬಂಗಾರದ ಬಗ್ಗೆ ಬಿಟ್ಟು ಏನ್ ಸ್ಯಾಮ್ ಇದು? ಸಿನಿಮಾದಲ್ಲಿ ಹೀರೋಯಿನ್ ನಾನು. ನಾಳೆ ಸಿನಿಮಾ ರಿಲೀಸ್ ಆಗಿ ರೋಡ್ ಮೇಲೆ ಕಟ್ಔಟ್ ಹಾಕ್ಸಿ 4 ಬಂಗಾರದ ಶಾಪ್ ಆಡಲ್ಲಿ ಆಕ್ಟ್ ಮಾಡ್ದೆ ಅಂದ್ರೆ ಅದಕ್ಕಿಂತ ಜಾಸ್ತಿ ಬಂಗಾರ ಬರುತ್ತೆ. ರಾಮನವಮಿ ದಿನ ಅವ್ರ ಕೈಯಲ್ಲಿ ಸೋತ್ ಹೋದೆ. ಈಗ ಇಷ್ಟು ದೊಡ್ಡ ಡೈರೆಕ್ಟರ್ ಅವ್ರ ಸಿನಿಮಾದಲ್ಲಿ ಆಡಿಷನ್ಸ್ಗೆ ಹೋಗ್ಬೇಕಾಗಿರೋದ್ರಿಂದ ರಿಸ್ಕ್ ಆದ್ರೂ ನಿನ್ನ ಬರೋದಕ್ಕೆ ಹೇಳ್ದೆ. ನಿನಗೋಸ್ಕರ ನಾನು ಎಷ್ಟೇ ರಿಸ್ಕ್ ಆದ್ರೂ ತಗೋತೀನಿ ಸ್ಯಾಮ್. ನೀನ್ ಹೀರೋಯಿನ್ ಆಗೋದು ನಿನ್ ಕನ್ಸಲ್ವಾ? ಹಾಗೆ ಮಾಡೋಣ. ನಡಿ, ಆಡಿಷನ್ಸ್ಗೆ ಟೈಮ್ ಆಗುತ್ತೆ. ನಡಿ. ಕಲ್ಯಾಣಿ ಅಮ್ಮ, ಸಿದ್ದು ಭಿಕ್ಷುಕನ್ ವೇಷ ಹಾಕೊಂಡು ಬಂದು ಸಂಪದನ ಹೊಡೆದು ಬಿಟ್ಟು ಹೋಗಿದ್ದಾನೆ ಅಂದ್ರೆ ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆಯಮ್ಮ. ನಮ್ ದಮಯಂತಿ ಹೇಳ್ದ ಹಾಗೆ ಅವನು ನಿನ್ನನ್ನೇನಾದ್ರೂ ಮಾಡೋದಕ್ಕೆ ಬಂದಿದ್ನೇನೋ ಅಂತ ಟೆನ್ಷನ್ ಆಗ್ತಿದ್ಯಮ್ಮ. ಅನಾವಶ್ಯಕವಾಗಿ ಟೆನ್ಷನ್ ಆಗ್ಬೇಡಮ್ಮ. ಅವನ್ ತಲೆ, ಅವನ್ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ? ವಿಷದ ಹಾವು ಚಿಕ್ಕದಾದ್ರೂ ಅದನ್ನ ಹೊಡಿಲೇಬೇಕು ಅಂತ ಹೇಳ್ತಾರೆ. ಅವನು ಒಂಥರ ವಿಷದ ಹಾವಿದ್ದ ಹಾಗೆ ಮನಸ್ಸಲ್ಲಿ ದ್ವೇಷನಿಟ್ಕೊಂಡು ನಿನ್ನನ್ನು ಶೌರ್ಯನು ಮುಗಿಸ್ಬೇಕು ಅಂತ ಪಣ ತೊಟ್ಕೊಂಡಿದ್ದಾನೆ. ಅವನಿಗೆ ದಾಳ ಸಂಪದ, ಅವಳ ಮುಖಾಂತರ ನಿಮ್ಮಿಬ್ಬರಿಗೆ ಏನ್ ಮಾಡ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ. ನನ್ ಮುದ್ದು ಅಮ್ಮ, ನಮ್ಮಮ್ಮನ ಆಶೀರ್ವಾದ ಇರೋವರೆಗೂ ನನಗೇನೂ ಆಗೋದಿಲ್ಲ. ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತಪ್ಪ. ನನ್ನ ಪ್ರಾಣನೇ ನೀನು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಬದುಕುಳಿಯೋದಿಲ್ಲ. ಅಮ್ಮ, ಇಲ್ಲಿ ನೋಡು, ಇಂಥ ಮಾತು ನಿನ್ ಕನ್ಸಲ್ ಕೂಡ ಯಾವತ್ತೂ ಬರಬಾರ್ದು. ನಮ್ಮಿಬ್ರು ಪ್ರಾಣ ಒಂದೇ ಅಂತ ಹೇಳಿದ್ನಲ್ಲ. ನಮ್ಮಮ್ಮ ಅನುಪಮ 100 ಕಾಲ ಸಂತೋಷವಾಗಿ ಬಾಳಿ ಬದುಕ್ಬೇಕು. ನಾನು ಹಾಗಿರ್ಬೇಕು ಅಂದ್ರೆ ನೀನು ಕ್ಷೇಮವಾಗಿರ್ಬೇಕು. ಖಂಡಿತ ಇರ್ತಾಳೆ. ಯಾಕೆ ಅಂದ್ರೆ ಈ ಶೌರ್ಯ ನಿಮ್ ಮಗಳನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾನೆ. ನೀನಿದೆಯಾ ಅನ್ನೋ ಧೈರ್ಯನೇ ನಾನು ನಿಶ್ಚಿಂತೆಯಾಗಿರೋದಕ್ಕೆ ಸಾಧ್ಯವಾಗ್ತಿರೋದು. ಇವಾಗ್ಲೇ ಅಲ್ಲ, ಯಾವಾಗ್ಲೂ ನೀನು ನಿಶ್ಚಿಂತೆಯಿಂದ ಇರಬೇಕು. ಬಿ ಹ್ಯಾಪಿ, ಎಲ್ಲನೂ ಸರಿ ಹೋಗುತ್ತೆ. ಹೌದಮ್ಮ. ಎಲ್ಲಿ ಒಂದ್ಸಲ ನಗು. ಇದು ಇವಾಗ ನೋಡು, ನಮ್ಮಮ್ಮ ಬೊಂಬೆ ತರ ಕಾಣಿಸ್ತಾ ಇದ್ದಾಳೆ. ಮನಸ್ಸಿನಲ್ಲಿ ಇಷ್ಟು ನೋವಿದ್ರೂ ಕೂಡ ನೀನ್ ಅದ್ ಹೇಗ್ ನಗ್ತಿ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಕಲ್ಯಾಣಿ. ಹೇಗೆ ಅಂದ್ರೆ ನಿನ್ನನ್ನೇ ನೋಡಿ ಕಲ್ತ್ಕೊಂಡಿದ್ದು. ನನ್ನ ನಾನು ಬದಲಾಯಿಸ್ಕೊಂಡೆ. ಹೌದು, ಮದ್ವೆಗ್ ಮುಂಚೆ ಈ ಮನೆ ಕಾಲಿಟ್ಟು ಹೊಸದ್ರಲ್ಲಿ ಕಲ್ಯಾಣಿ ಹೇಗಿದ್ಲು? ಬೆಂಕಿ ಥರ, ಫೈರ್ ಬ್ರ್ಯಾಂಡ್ ಥರ ಇದ್ಲು. ಇವಾಗ ಕೂಲಾಗಿ ಚಿಲ್ ಬೇಬಿ ತರ ಇದ್ದಾಳೆ. ಕ್ರೆಡಿಟ್ ಗೋಸ್ ಟು ಅನುಪಮ ಅಮ್ಮ. ಥ್ಯಾಂಕ್ಸ್ ಅಮ್ಮ. ನೀವಿಬ್ರು ಅಷ್ಟೇ, ಕಷ್ಟನೂ ಕೂಡ ಇಷ್ಟಪಟ್ಟು ಎದುರಿಸ್ತೀರಾ. ಆ ದೇವ್ರು ನಿಮ್ಮಿಬ್ಬರನ್ನ ಚೆನ್ನಾಗಿಟ್ಟಿರ್ಬೇಕಮ್ಮ.
ಯಜಮಾನ್ರಿ, ಫ್ರೆಶ್ ಅಪ್ ಆಗಿ ಬನ್ನಿ, ಒಳ್ಳೆ ಕಾಫಿ ತಗೊಂಡ್ ಬರ್ತೀನಿ. ಅಮ್ಮ ಹೋಗಾಯ್ತಲ್ಲ, ಆ ಕಾಫಿನ ಇಲ್ಲೇ ಈಗ್ಲೇ ಕೊಡ್ಬೋದಲ್ವಾ? ಇಲ್ಲ. ಯಾವ ಕಾಫಿ? ತುಟಿಗೆ ತುಟಿ ಸೇರಿಸಿ ಕಿಕ್ ಕೊಡೋ ಕಾಫಿನ ಇಲ್ಲೇ ಕೊಡ್ಬೋದಲ್ವಾ? ಇಲ್ಲಿ ನೋಡಿ, ಕಿರ್ಚ್ಕೊಂಡ್ ಬಿಡ್ತೀನಿ. ಕಿರ್ಚಿ? ಹ? ಅಮ್ಮನ್ ಕರೀತೀನಿ. ಹಾ, ನಿಮ್ಮ ಅಮ್ಮನ್ ಕರೆದ್ರೆ ಏನು ಅನ್ನಲ್ಲ. ನಿಮ್ಮ ಅಮ್ಮನ್ ಕರೀತೀನಿ. ಅಯ್ಯೋ ಬೇಡಮ್ಮ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಮೈ ಡಿಯರ್ ಆಫೀಸರ್, ಟೀ ತಗೊಳ್ಳಿ. ಕೊಡಿ ಮೇಡಮ್, ಕುಡಿದು ಕೊಡ್ತೀನಿ. ಅಷ್ಟೇನಾ? ಇನ್ನೇನ್ ಬೇಕು? ಟೀ ಕೊಟ್ಟಾಗ ಕುಡಿತೀನಿ ಅಂತ ಹೇಳ್ಬಾರ್ದು, ಮತ್ತೆ ಕುಡಿಯೋಣ ಅಂತ ಹೇಳ್ಬೇಕು. ಓಹೋ, ಸರಿ, ಕುಡಿಯೋಣ. ನೀನು ಒಂದು ಕಪ್ ತಗೊಂಡ್ ಬಾ. ಏನು ಆಫೀಸರ್ ನೀವು, ಮೊದಲ ಹೆಂಡತಿ ಬಂದ ತಕ್ಷಣ ನನ್ ಮೇಲೆ ಪ್ರೀತಿ ಕಡಿಮೆ ಆಗೋಯ್ತಾ? ಅವಳೊಬ್ಳು ಹೆಂಡತಿ, ನಾನೊಬ್ಬ ಗಂಡ. ಆ ವಿಷಯನ್ ಮರೆತು ಎಷ್ಟೋ ದಿನಗಳಾಗಿದೆ. ಮತ್ತೆ ಟೀ ಕುಡಿಯೋಣ ಅಂದ್ರೆ ಇನ್ನೊಂದು ಕಪ್ ತಂದ್ಕೋ ಅಂತ ಹೇಳ್ತೀರಾ? ಮತ್ತೆ ರೊಮ್ಯಾಂಟಿಕ್ ಆಗಿ ಟೀ ಕುಡಿಬೇಕು ಅಂದ್ರೆ 2 ಕಪ್ಪಲ್ಲ, 1 ಕಪ್ಪಲ್ಲಿ ಕುಡಿಬೇಕು. ಓಹೋ, ಹೌದಾ? ಗೊತ್ತಿಲ್ವಾ? ಮರ್ತ ಹೋಗಿದ್ದೀರಾ? ಮರ್ತ್ ಹೋಗಿಲ್ಲ. ಆದ್ರೆ ಐಡಿಯಾ ಕೊಟ್ಟು ತಡ ಮಾಡ್ತಿದ್ಯಲ್ಲ, ಯಾಕೆ ಅಂತ ನೋಡ್ತಾ ಇದ್ದೀನಿ. ಸಾಸರ್ಗೆ ಹಾಕೊಳ್ಳೋ ಬದಲು ಸ್ಟ್ರಾಲ್ ಕುಡಿಬಹುದಿತ್ತು ತಾನೆ. ಮನೇಲಿ ಸಂಪದ ಇಲ್ಲ ಅಂತನಾ? ಗೊತ್ತಿದೆ ಚಿಕ್ಕಮ್ಮ,
ಆದ್ರೆ ಬಾವ ಟೀ ಕುಡಿಯೋಣ ಅಂದ್ರು, ಈ ತರ ಟ್ರೈ ಮಾಡ್ತಿದೀವಿ. ನಾವ್ ಯಾವಾಗ್ಲೂ ಹೀಗೆ ಕುಡಿಯೋದು. ಕೋರ್ಟಲ್ಲಿ ಸಂಪದ ಗೆದ್ರೆ ಅವಳು ಗೆದ್ದ ಮೇಲೆ ಜೀವನ ಹೇಗಿರುತ್ತೋ ಅಂತ ಅನ್ಕೋತಿರ್ಬೇಕಾದ್ರೆ ಆ ದೇವರು ಇನ್ನೂ 2 ದಿನ ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ಈ 2 ದಿನದಲ್ಲಿ ಒಂದು ಕ್ಷಣನೂ ವೇಸ್ಟ್ ಮಾಡ್ಕೋತಿಲ್ಲ. ಹೌದಲ್ವಾ? ಟೈಮ್ ಈಸ್ ವೆರಿ ಪ್ರೆಷಸ್. ಮಾಡ್ತೀನಿ ನಿಮ್ಮಿಬ್ಬರಿಗೂ. ಅತ್ಗೆ ಅತ್ಗೆ ಇಲ್ಲಿ ಬನ್ನಿ. ಇವರಿಬ್ರು ಏನ್ ಮಾಡ್ತಿದಾರೆ ನೋಡ್ ಬನ್ನಿ. ಬನ್ನಿ ನೋಡಿ. ಏನ್ ಮಾಡ್ತಾ ಇದ್ದಾರೆ? ಇಬ್ರು ಟೀ ಕುಡಿತಾ ಇದ್ದಾರೆ. ಇಬ್ರು ಬೇರೆ ಬೇರೆ ಅಲ್ಲ ಅತ್ಗೆ, ಇಬ್ರು ಒಟ್ಟಿಗೆ ಕೂತು ಒಂದೇ ಸಾಸರಲ್ಲಿ ಕುಡಿತಿದ್ದಾರೆ. ನೀವು ನಿಮ್ ಭಾಷೆಯಲ್ಲಿ ಅವರಿಬ್ಬರಿಗೂ ಚೆನ್ನಾಗಿ ಕ್ಲಾಸ್ ತಗೊಳ್ಳಿ. ಬೇರೆ ಆಗ್ತಾರೆ ಅಂತ ಗೊತ್ತಿದ್ದು ಬೇರೆ ಮಾಡೋದು ಯಾಕೆ? ಆ ದೇವರು ಕಲ್ಯಾಣಿಗೆ 48 ಗಂಟೆ ಅವಕಾಶ ಕೊಟ್ಟಿದ್ದಾನೆ. ಅವ್ರಿಗಿಷ್ಟ ಬಂದ ಹಾಗೆ ಈ 48 ಗಂಟೆ ಇರ್ಲಿ ಬಿಡು. ಅದ್ಗೆ ನೀವೇನಾ ಹೀಗ್ ಮಾತಾಡ್ತಿರೋದು? ಇದಕ್ಕಿಂತ ಜಾಸ್ತಿ ಮಾತಾಡೋದಕ್ಕೆ ಇನ್ನೇನು ಇಲ್ಲ ಬಿಡು. ಅವ್ರ ಮಧ್ಯೆ ನೀನೇನ್ ಅಡ್ಡಿ ಮಾಡ್ತಾ ಇದ್ಯಾ? ಬಾ ನೀನು. ಅದ್ ಹಾಗಲ್ಲ ಅದ್ಗೆ. ಅಯ್ಯೋ ಅದ್ಗೆ. ಟೀ ಕುಡ್ದಿದ್ದಾಗೋಯ್ತು. ಇನ್ನು ನಮ್ಮ ತುಟಿಗಳ ಮಧ್ಯೆ ಈ ಸಾಸರ್ ಯಾಕೆ? ಇದನ್ನ ತೆಗೆದು ಹಾಕಿ ನಮ್ಮ ತುಟಿಗಳನ್ನ ಸೇರ್ಸೋಣವಾ? ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ ಬಾವಾ. ಓಹೋ, ರಿಯಲಿ? ಪಾಪ, 2 ತುಟಿಗಳು ಸೇರಿ ಮಾತಾಡ್ಲಿ ಅಂತ ಅನ್ಕೊಂಡ್ರೆ ಪಕ್ಕದಲ್ಲಿ ಕೆನ್ನೆಗೆ ಮುತ್ಕೊಟ್ಟು ಹೊರಟೋದ್ರೆ ಹೇಗೆ? ಸದ್ಯಕ್ಕೀಗ ಇಷ್ಟು ಸಾಕು. ಅಂದ್ರೆ ಮತ್ತೆ ರಾತ್ರಿಗೇನಾ? ಹೋಗಿ ಆಫೀಸರ್. ಕಲ್ಯಾಣಿ, ಹೇ, ಏನ್ ಸಿದ್ದು ಇಲ್ಲ ನಿಲ್ಸ್ಬಿಟ್ಟೆ? ಆಡಿಷನ್ಸ್ಗೆ ಹೋಗ್ಬೇಕು. ಏನಾಯ್ತು? ಏನಿಲ್ಲ. ಏನ್ ಸಿದ್ದು ಹೀಗಿದ್ಯಾ? ಸಿದ್ದು 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 ನಿಂತ್ಕೋ. ಏನಾಯ್ತು ಸಿದ್ದು? ನನ್ಗೆ ಹೀರೋಯಿನ್ ಆಗ ಅವಕಾಶ ಸಿಕ್ತಿದೆ ಅಂದ್ರೆ ನೀನ್ ಖುಷಿಯಾಗಿರ್ಬೇಕೆ ಹೊರತು ಇದೇನು? ನೀನ್ ಹೀರೋಯಿನ್ ಆದ್ರೆ ನನಗೂ ಖುಷಿನೇ ಸ್ಯಾಮ್. ಆದ್ರೆ ನಾನೇ ಕೆಲ್ಸಕ್ಕೆ ಬಾರ್ದೇ ಇರೋನ್ ಹಾಗೆ ಉಳ್ದೋಗ್ತೀನೇನೋ ಅಂತ ಭಯ ಆಗ್ತಿದೆ. ನಾನು ಡೈರೆಕ್ಟರ್ ಆಗ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಸ್ಯಾಮ್. ಆದ್ರೆ ಎಲ್ಲಿ? ನಮ್ಮಿಬ್ರಲ್ಲೊಬ್ರು ಮುಂದೆ ಹೆಜ್ಜೆ ಇಟ್ರೆ 2ನೇವ್ರಿಗೆ ಈಸಿ ಆಗತ್ತೆ. ಇವಾಗ ನನಗೆ ಅವಕಾಶ ಬಂದಿರೋದಕ್ಕೆ ನನಗೆ ಹೆಲ್ಪ್ ಮಾಡು. ನಾನು ಹೀರೋಯಿನ್ ಆಗ್ತೀನಿ. ನೀನ್ ಆಗ್ತೀಯಾ ಸ್ಯಾಮ್? ನನ್ಗ ನಂಬಿಕೆ ಇದೆ. ಆದ್ರೆ ನಾನೇನ್ ಮಾಡ್ಬೇಕು ಸ್ಯಾಮ್? ಸ್ವಲ್ಪ ದಿನ ನನಗೆ ಮ್ಯಾನೇಜರ್ ಆಗಿರು. ನನ್ನ ಡೇಟ್ಸ್ ನೋಡ್ಕೋ. ನಾನು ದೊಡ್ಡ ಹೀರೋಯಿನ್ ಆದ್ಮೇಲೆ ನನ್ನ ಸಿನಿಮಾನ ನೀನೇ ಡೈರೆಕ್ಟ್ ಮಾಡಿ ಡೈರೆಕ್ಟರ್ ಆಗ್ಬೋದು.
ನಾವು ಯಾವುದೋ ಒಂದು ರೀತಿಲಿ ಸೆಟ್ಲ್ ಆಗಿ ಮದುವೆ ಮಾಡಿಕೊಂಡು ಹಾಯಾಗಿರ್ಬೇಕು ಅನ್ಕೊಂಡ್ರೆ ಪ್ರತಿ ಅವಕಾಶ ಹೀಗೆ ಬಂದು ಹಾಗೆ ಹೊರಟೋಗ್ತಿದೆ. ಇವಾಗ ಒಂದು ಒಳ್ಳೆ ಅವಕಾಶ ಬಂದಿದೆ ಅಂತ ಖುಷಿ ಆಗ್ತಿದ್ರು, ಹೀರೋಯಿನ್ ಆದ್ಮೇಲೆ ಎಲ್ಲಿ ದೂರ ಆಗ್ತೀಯೋ ಅಂತ ತುಂಬಾ ಭಯ ಆಗ್ತಿದೆ ಸ್ಯಾಮ್. ನಾನು ನಿನಗ್ ದೂರ ಆಗೋದಾ? ನೀನ್ ನನ್ನ ಪ್ರಾಣ ಸಿದ್ದು. ನಿನಗ್ ದೂರ ಆಗೋದು ಯಾವತ್ತೂ ಸಾಧ್ಯ ಇಲ್ಲ. ಐ ಲವ್ ಯು ಸಿದ್ದು. ಈ ಮೊಮೆಂಟ್ ನಮಗೆ ನೆನಪಿರಬೇಕು ಸ್ಯಾಮ್. ಬಾ ಸೆಲ್ಫಿ ತಗೊಳ್ಳೋಣ. ಯಾರು ನೀವು? ಏನ್ ಬೇಕು? ಮೊದಲು ನೀವ್ಯಾರು ಅಂತ ಹೇಳಿ. ಇವಳು ನನ್ನ ಗರ್ಲ್ ಫ್ರೆಂಡ್. ಮದ್ವೆ ಆಗಿದ್ಯಾ? ಪ್ರೀತಿಸ್ತಿದೀವಿ, ಮದ್ವೆ ಮಾಡ್ಕೋಬೇಕು ಅಂತಿದೀವಿ. ಪ್ರೀತಿ ಅಂತ ಪಾರ್ಕಲ್ಲಿ ಓಡಾಡಿ ಮರದ ಕೆಳಗಡೆ ಸಂಸಾರ ಮಾಡಿ ಈ ದೇಶದ ಮರ್ಯಾದೆ ತೆಗಿತೀರಲ್ಲ. ಬೇರೆ ಕಲ್ಚರ್ ಫಾಲೋ ಮಾಡ್ತಾ ನಮ್ ಸಂಸ್ಕೃತಿನ ಮರಿತಿದ್ದೀರಲ್ಲೋ. ಮೊದಲು ಆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿ ಆಮೇಲೆ ಪ್ರೀತಿ ಮಾಡ್ಕೊಳ್ಳಿ. ಹಲೋ, ಏನಿ ನ್ಯೂಸೆನ್ಸ್? ಯಾರ್ ನೀವೆಲ್ಲ? ಇನ್ನೂ ಅರ್ಥ ಆಗಿಲ್ವಾ? ಬಾಪ್ರೇ ವೇದ ಅಂದ್ರೆ ಹಾಗಂದ್ರೇನು? ಭಾರತೀಯ ಪ್ರೇಮಿಗಳ ವಿರುದ್ಧದ ದಳ. ನಮ್ಮ ಆಚಾರಗಳನ್ನ ಮರ್ತು ಪ್ರೀತಿ ಗೀತಿ ಅಂತ ಆಟ ಆಡ್ತೀರಾ? ಕಟ್ಟೋ ತಾಳಿ. ಪ್ಲೀಸ್, ನಾವ್ ಅರ್ಜೆಂಟಾಗಿ ಹೋಗ್ಬೇಕು. ನಮ್ಮನ್ ಬಿಟ್ಬಿಡಿ. ಬಿಡೋ ಮಾತೇ ಇಲ್ಲ. ಮದ್ವೆ ಮಾಡ್ಕೊಳ್ಳಿ, ಬಿಟ್ ಕಳಿಸ್ತೀವಿ. ಸರ್ ಒಂದ್ಸರಿ ನಾವು ಹೇಳೋದ್ ಕೇಳಿ ಸರ್. ಕೇಳೋದಿಲ್ಲ. ಅದಲ್ಲ ಸರ್, ಒಂದ್ಸರಿ ನಾವು ಹೇಳೋದ್ ಕೇಳಿ. ಆಡಿಷನ್ ಬರ್ತೀನಿ ಅಂದಿದ್ದ ಹುಡುಗಿ ಬಂದಿದ್ದಾಳ? ಇಲ್ಲ ಸರ್, ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಅವಕಾಶ ಅಂದ್ರೆ ದೇವ್ರು ಕೊಟ್ಟು ವರದ ಹಾಗೆ, ಕೊಟ್ಟಾಗ್ಲೇ ತಗೋಬೇಕು. ಬೇಕು ಅಂದಾಗ ಯಾವುದೂ ಸಿಗೋದಿಲ್ಲ. ಹೋಗು, ಕಾಲ್ ಮಾಡು. ಓಕೆ ಸರ್. ಸರ್ ಪ್ಲೀಸ್, ನಮ್ಮನ್ ಬಿಟ್ಬಿಡಿ. ಮದ್ವೆ ಮಾಡ್ಕೊಳ್ಳಿ, ಬಿಟ್ಬಿಡ್ತೀವಿ. ಕಟ್ಟೋ ತಾಳಿ. ಒಂದ್ ರೀತಿಲಿ ಇದು ಒಳ್ಳೇದೆ. ಸಂಪಾದ ಜೊತೆ ಮದುವೆ ಆದ್ರೆ ನನಗೂ ಟೆನ್ಷನ್ ಇರಲ್ಲ. ಕಟ್ಟೋ ತಾಳಿ. ಏಯ್ ಸರ್ ಒಂದ್ ಮೊದ್ಲು ನಿಮಿಷ. ತಾಳಿ ಕಟ್ಟೋ. ಕಟ್ಟೋ ತಾಳಿ. ಕಟ್ಟೋವರೆಗೂ ಇಲ್ಲಿಂದ ಬಿಡಲ್ಲ. ಮದ್ವೆ ಆದ್ರೆ ನನ್ ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲೇ ಎಂಡ್ ಆಗೋಗುತ್ತೆ. ತಾಳಿ ಕಟ್ಟೋ. ಕಟ್ಟೋ ಬೇಗ. ಕಟ್ಟೋ. ಏಯ್, ಅವಳು ಹಿಡ್ಕೊಳ್ರೋ. ಇವನು ಹಿಡ್ಕೊಳ್ರೋ. ಏಯ್, ನಿಂತ್ಕೋ. ಸುಮ್ನೆ ಮನೇಲಿರೋದ್ ಬಿಟ್ಟು ಆ ಸಂಪದ ಮುಖಕ್ ಬಣ್ಣ ಬಳ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಿದ್ದಿದ್ದಾಳೆ. ನಾಟಕ ಮಾಡ್ತಿದ್ದಾಳೆ. ಈ ಕಡೆ ಈ ಶೌರ್ಯನ್ ನೋಡಿದ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಕಲ್ಯಾಣಿಗೆ ಹತ್ರ ಆಗಕ್ ನೋಡ್ತಿದ್ದಾನೆ. ಅಲ್ಲವಳು ಹ್ಯಾಪಿಯಾಗೇ ಇದ್ದಾಳೆ. ಇಲ್ಲಿ ಇವ್ರು ನೋಡಿದ್ರೆ ಕೊರೋನಾ ಬಂದಾಗ ಮನೇಲೇ ಇರೋರ್ ತರ ರೊಮ್ಯಾನ್ಸ್ ಮಾಡ್ಕೊಂಡೇ ಇದ್ದಾರೆ. ಛೇ.